ಒಳ ಮೀಸಲಾತಿ ಸಂಬಂಧ ಇವತ್ತು ರಾಜ್ಯ ಸರ್ಕಾರ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸಚಿವ ಆರ್.ಬಿ. ತಿಮ್ಮಪ್ಪ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಇವತ್ತು ಸರ್ಕಾರ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತಾ ಸರ್? ಅಂತಿಮ ತೀರ್ಮಾನಕ್ಕೆ ಬರುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ಆ ಕೆಲಸ ಮಾಡ್ತಾರೆ. ಓಕೆ, ಇವತ್ತು ಮಾದೇವಪ್ಪನವ್ರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೀರಾ ಸರ್ ಎಡಗೈ ಸಮುದಾಯದ ನಾಯಕರೆಲ್ಲನ? ಏನು ಈ ಎಡಗೈ ಬಲಗೈ ಸಮುದಾಯದ ನಾಯಕರೆಲ್ಲ ಒಮ್ಮತದಲ್ಲಿ ಇದ್ದೀರಾ ಸರ್? ಮಾತಾಡೋಣ, ಎಲ್ಲರನ್ನೂ ಒಪ್ಪಿಗೆ ತಗೊಂಡೇ ಮಾಡಬೇಕಲ್ಲ. ಎಲ್ಲರೂ ಒಪ್ಪಿಗೆಯಿಂದ ಮಾತ್ರ ಇದಾಗೋ ಸಾಧ್ಯ ಇದೆ. ಎಲ್ಲರೂ ಮಾತಾಡ್ತಾ ಇದ್ದೀವಿ, ಸರಿ ಆಗುತ್ತೆ ಸರ್. ಸಂಪುಟ ಸಭೆಗೂ ಮುನ್ನ ಇವತ್ತು ಸಭೆ ಸೇರಿದ್ದೀರಾ, ಏನು ಸರ್, ಏನು ವಿಶೇಷ? ಮಾತಾಡ್ಬೇಕಲ್ಲ, ಹಿರಿಯರು ಅದಾರೆ, ಅವ್ರ ಜೊತೆ ನಾವು ಮಾತಾಡಬೇಕು. ಸೋಷಿಯಲ್ ವೆಲ್ಫೇರ್ ಮಂತ್ರಿ ಅದಾರೆ, ಅವ್ರು ಕನ್ಸರ್ನ್ ಮಂತ್ರಿ ಅದಾರೆ, ಅವ್ರ ಜೊತೆ ನಾವು ಮಾತಾಡಲಿಲ್ಲ ಅಂದರೆ ಎಲ್ಲರೂ ಕೂಡ ಮಾತಾಡಬೇಕದು. ಬಲಗೈ ಸಮುದಾಯದ ಒಕ್ಕೂಟದಿಂದ ಪತ್ರ ಬರೆದಿದೆ ಸರ್. ನಾಗಮೋಹನ್ ದಾಸ್ ಕಮಿಟಿ ವರದಿ ತಿರಸ್ಕಾರ ಮಾಡಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕೈ ಬಿಡಿ ಅಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ನೇತೃತ್ವದ ನಿಯೋಗ. ಸ್ವಾಮೀಜಿಯವರು ಸರ್ಕಾರ ಅಲ್ಲ, ಅವ್ರ ಅಭಿಪ್ರಾಯ ಹೇಳ್ತಾರೆ, ತಪ್ಪೇನಲ್ಲ. ಸರ್ಕಾರ ಡಿಸಿಷನ್ ತಗೊಳ್ಳಿ. ಇವತ್ತು ಒಟ್ಟಾರೆ ನಿಮ್ಮ ಎಡಗೈ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡ್ತೀರಾ ಸರ್? ಎಲ್ಲ ಸಮಾಜಕ್ಕೆ ನಾವು ಕೊಡ್ಬೇಕಲ್ಲ, ನಾಟ್ ಓನ್ಲಿ ಎಡಗೈ ಎಲ್ಲರಿಗೂ. ಸೊ ಇದಿಷ್ಟು ಸಚಿವ ಆರ್.ಬಿ. ತಿಮ್ಮಾಪುರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಕೊಂಡಯ್ಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಳ ಮೀಸಲಾತಿ ಸಂಬಂಧ ಇವತ್ತು ರಾಜ್ಯ ಸರ್ಕಾರ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸಚಿವ ಆರ್.ಬಿ. ತಿಮ್ಮಪ್ಪ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಇವತ್ತು ಸರ್ಕಾರ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತಾ ಸರ್? ಅಂತಿಮ ತೀರ್ಮಾನಕ್ಕೆ ಬರುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ಆ ಕೆಲಸ ಮಾಡ್ತಾರೆ. ಓಕೆ, ಇವತ್ತು ಮಾದೇವಪ್ಪನವ್ರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೀರಾ ಸರ್ ಎಡಗೈ ಸಮುದಾಯದ ನಾಯಕರೆಲ್ಲನ? ಏನು ಈ ಎಡಗೈ ಬಲಗೈ ಸಮುದಾಯದ ನಾಯಕರೆಲ್ಲ ಒಮ್ಮತದಲ್ಲಿ ಇದ್ದೀರಾ ಸರ್? ಮಾತಾಡೋಣ, ಎಲ್ಲರನ್ನೂ ಒಪ್ಪಿಗೆ ತಗೊಂಡೇ ಮಾಡಬೇಕಲ್ಲ. ಎಲ್ಲರೂ ಒಪ್ಪಿಗೆಯಿಂದ ಮಾತ್ರ ಇದಾಗೋ ಸಾಧ್ಯ ಇದೆ. ಎಲ್ಲರೂ ಮಾತಾಡ್ತಾ ಇದ್ದೀವಿ, ಸರಿ ಆಗುತ್ತೆ ಸರ್. ಸಂಪುಟ ಸಭೆಗೂ ಮುನ್ನ ಇವತ್ತು ಸಭೆ ಸೇರಿದ್ದೀರಾ, ಏನು ಸರ್, ಏನು ವಿಶೇಷ? ಮಾತಾಡ್ಬೇಕಲ್ಲ, ಹಿರಿಯರು ಅದಾರೆ, ಅವ್ರ ಜೊತೆ ನಾವು ಮಾತಾಡಬೇಕು. ಸೋಷಿಯಲ್ ವೆಲ್ಫೇರ್ ಮಂತ್ರಿ ಅದಾರೆ, ಅವ್ರು ಕನ್ಸರ್ನ್ ಮಂತ್ರಿ ಅದಾರೆ, ಅವ್ರ ಜೊತೆ ನಾವು ಮಾತಾಡಲಿಲ್ಲ ಅಂದರೆ ಎಲ್ಲರೂ ಕೂಡ ಮಾತಾಡಬೇಕದು. ಬಲಗೈ ಸಮುದಾಯದ ಒಕ್ಕೂಟದಿಂದ ಪತ್ರ ಬರೆದಿದೆ ಸರ್. ನಾಗಮೋಹನ್ ದಾಸ್ ಕಮಿಟಿ ವರದಿ ತಿರಸ್ಕಾರ ಮಾಡಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕೈ ಬಿಡಿ ಅಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ನೇತೃತ್ವದ ನಿಯೋಗ. ಸ್ವಾಮೀಜಿಯವರು ಸರ್ಕಾರ ಅಲ್ಲ, ಅವ್ರ ಅಭಿಪ್ರಾಯ ಹೇಳ್ತಾರೆ, ತಪ್ಪೇನಲ್ಲ. ಸರ್ಕಾರ ಡಿಸಿಷನ್ ತಗೊಳ್ಳಿ. ಇವತ್ತು ಒಟ್ಟಾರೆ ನಿಮ್ಮ ಎಡಗೈ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡ್ತೀರಾ ಸರ್? ಎಲ್ಲ ಸಮಾಜಕ್ಕೆ ನಾವು ಕೊಡ್ಬೇಕಲ್ಲ, ನಾಟ್ ಓನ್ಲಿ ಎಡಗೈ ಎಲ್ಲರಿಗೂ. ಸೊ ಇದಿಷ್ಟು ಸಚಿವ ಆರ್.ಬಿ. ತಿಮ್ಮಾಪುರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಕೊಂಡಯ್ಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಳ ಮೀಸಲಾತಿ ಸಂಬಂಧ ಇವತ್ತು ರಾಜ್ಯ ಸರ್ಕಾರ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸಚಿವ ಆರ್.ಬಿ. ತಿಮ್ಮಪ್ಪ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಇವತ್ತು ಸರ್ಕಾರ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತಾ ಸರ್? ಅಂತಿಮ ತೀರ್ಮಾನಕ್ಕೆ ಬರುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ಆ ಕೆಲಸ ಮಾಡ್ತಾರೆ. ಓಕೆ, ಇವತ್ತು ಮಾದೇವಪ್ಪನವ್ರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೀರಾ ಸರ್ ಎಡಗೈ ಸಮುದಾಯದ ನಾಯಕರೆಲ್ಲನ? ಏನು ಈ ಎಡಗೈ ಬಲಗೈ ಸಮುದಾಯದ ನಾಯಕರೆಲ್ಲ ಒಮ್ಮತದಲ್ಲಿ ಇದ್ದೀರಾ ಸರ್? ಮಾತಾಡೋಣ, ಎಲ್ಲರನ್ನೂ ಒಪ್ಪಿಗೆ ತಗೊಂಡೇ ಮಾಡಬೇಕಲ್ಲ. ಎಲ್ಲರೂ ಒಪ್ಪಿಗೆಯಿಂದ ಮಾತ್ರ ಇದಾಗೋ ಸಾಧ್ಯ ಇದೆ. ಎಲ್ಲರೂ ಮಾತಾಡ್ತಾ ಇದ್ದೀವಿ, ಸರಿ ಆಗುತ್ತೆ ಸರ್. ಸಂಪುಟ ಸಭೆಗೂ ಮುನ್ನ ಇವತ್ತು ಸಭೆ ಸೇರಿದ್ದೀರಾ, ಏನು ಸರ್, ಏನು ವಿಶೇಷ? ಮಾತಾಡ್ಬೇಕಲ್ಲ, ಹಿರಿಯರು ಅದಾರೆ, ಅವ್ರ ಜೊತೆ ನಾವು ಮಾತಾಡಬೇಕು. ಸೋಷಿಯಲ್ ವೆಲ್ಫೇರ್ ಮಂತ್ರಿ ಅದಾರೆ, ಅವ್ರು ಕನ್ಸರ್ನ್ ಮಂತ್ರಿ ಅದಾರೆ, ಅವ್ರ ಜೊತೆ ನಾವು ಮಾತಾಡಲಿಲ್ಲ ಅಂದರೆ ಎಲ್ಲರೂ ಕೂಡ ಮಾತಾಡಬೇಕದು. ಬಲಗೈ ಸಮುದಾಯದ ಒಕ್ಕೂಟದಿಂದ ಪತ್ರ ಬರೆದಿದೆ ಸರ್. ನಾಗಮೋಹನ್ ದಾಸ್ ಕಮಿಟಿ ವರದಿ ತಿರಸ್ಕಾರ ಮಾಡಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕೈ ಬಿಡಿ ಅಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ನೇತೃತ್ವದ ನಿಯೋಗ. ಸ್ವಾಮೀಜಿಯವರು ಸರ್ಕಾರ ಅಲ್ಲ, ಅವ್ರ ಅಭಿಪ್ರಾಯ ಹೇಳ್ತಾರೆ, ತಪ್ಪೇನಲ್ಲ. ಸರ್ಕಾರ ಡಿಸಿಷನ್ ತಗೊಳ್ಳಿ. ಇವತ್ತು ಒಟ್ಟಾರೆ ನಿಮ್ಮ ಎಡಗೈ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡ್ತೀರಾ ಸರ್? ಎಲ್ಲ ಸಮಾಜಕ್ಕೆ ನಾವು ಕೊಡ್ಬೇಕಲ್ಲ, ನಾಟ್ ಓನ್ಲಿ ಎಡಗೈ ಎಲ್ಲರಿಗೂ. ಸೊ ಇದಿಷ್ಟು ಸಚಿವ ಆರ್.ಬಿ. ತಿಮ್ಮಾಪುರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಕೊಂಡಯ್ಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.